ಎಲ್ರಿಗೂ ನಮಸ್ಕಾರ. ಇವತ್ತು ಚಣೆಗೆಸಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಹಿಂದಿನ ದಿವಸ ನೆನೆ ಹಾಕಿದಾಗ ಕಡಲೆಕಾಳನ್ನು ಕುಕ್ಕರಲ್ಲಿ ಹಾಕಿ ಒಂದು 5-6 ಸೀಟಿ ಹಾಕಿ ಬೇಯಿಸ್ಕೊಳ್ಬೇಕು ಉಪ್ಪು ಹಾಕಿ. ನೋಡಿ ಚೆನ್ನಾಗಿ ಬೆಂದಿದೆ. ಇದಕ್ಕೆ ಸೂರನ್ ಗೆಡ್ಡೆ ಅಂತ ಹೇಳ್ತಾರೆ. ನೋಡಿ ಇದರಲ್ಲಿ ತೋರಿಸಿದ್ದೀನಿ. ಇದನ್ನು ಹೀಗೆ ನೋಡಿ ಕಟ್ ಮಾಡಿದರೆ ಹೀಗಿರುತ್ತೆ, ನಿಮಗೆಲ್ಲ ಗೊತ್ತೇ ಇರುತ್ತೆ ಇದು. ಅದನ್ನು ಸಿಪ್ಪೆ ತೆಗೆದು ಚೆನ್ನಾಗಿ ನೋಡಿ ಹೀಗೆ ಸಿಪ್ಪೆ ಎಲ್ಲ ತೆಗೆದು ಚೆನ್ನಾಗಿ ಸಿಪ್ಪೆ ತೆಗಿಯಕ್ಕೆ ಬರುತ್ತದು. ಕೈ ತುರ್ಸತ್ತೆ ಕೆಲವರಿಗೆ, ಹಾಗಾಗಿ ನೀರು ಇರಬಾರ್ದು ಕೈಯಲ್ಲಿ, ನೀರಿನ ಪಸೆ ಹಾಗೆ ಡ್ರೈ ಇರಬೇಕು ಕೈ. ಹಾಗೆ ಇರುವಾಗಲೇ ಸೂರನ್ಗೆಡ್ಡೆ ಹೆಚ್ಚಬೇಕು. ನೋಡಿ ಹೀಗೆ ಸಿಪ್ಪೆ ಎಲ್ಲ ತೆಗೆದು ಚೆನ್ನಾಗಿ ಹೀಗೆ ಕಟ್ ಮಾಡಿ ನೀರಲ್ಲಿ ಹಾಕಿ ಇಡಬೇಕು. ನೀರಲ್ಲಿ ಹಾಕಿದ ಮೇಲೂ ನೀರಲ್ಲೂ ಕೈ ಹಾಕಬಾರ್ದು. ಹೀಗೇನಾದರೂ ಸೌಟಾಗಲಿ ಏನಾದರೂ ಒಂದು ಉಪಯೋಗಿಸಿಂದ ಅದರ ಸಹಾಯದಿಂದಲೇ ಸೂರನಗೆಡ್ಡೆ ನೀರಿಂದ ತೆಗೆದು ಚಣ ಬೇಯಿಸಿದ ಕುಕ್ಕರಲ್ಲೇ ಇರುತ್ತಲ್ಲ, ಚಣ ತೆಗೆದಿಟ್ಟು ಅದೇ ಕುಕ್ಕರಲ್ಲಿ ಹಾಕಿ ನೋಡಿ ಹೀಗೆ ತೆಗೆದು ಕುಕ್ಕರಲ್ಲಿ ಹಾಕಿ ಉಪ್ಪು ಹಾಕಿ ಕುಕ್ಕರಲ್ಲಿ ಹಾಕಿ ನೀರು ಹಾಕಿ ಸ್ವಲ್ಪ ಬೇಯಲಿಕ್ಕೆ ಬೇಕಾಗಷ್ಟು ಸ್ವಲ್ಪ ನೀರು ಹಾಕಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದೇ ಒಂದು ಸೀಟಿ ತೆಗೆದ್ರೆ ಆಯಿತು. ವಿಸಲ್ ತೆಗೆದ್ರೆ, ಇಲ್ಲಾಂದರೆ ತುಂಬ ಬೆಂದೋಗುತ್ತೆ ಬೇಗ. ಹೊರಗಡೆನೂ ಬೇಯಿಸ್ಬೋದು. ಮತ್ತು ನೋಡಿ ಹೀಗೆ ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ ಸ್ವಲ್ಪ ಎಣ್ಣೆ ಹಾಕಿ ರೋಸ್ಟ್ ಮಾಡ್ಕೊಳ್ಳಿ. ಹೀಗೆ ರೋಸ್ಟ್ ಮಾಡ್ಕೊಳ್ಳಿ. ಅದು ಸ್ವಲ್ಪ ಹಸಿ ವಾಸನೆ ಇರುತ್ತೆ, ಅದು ಹೋಗುತ್ತೆ ಮೆಣಸಿನ್ಕಾಯಲ್ಲಿ. ಮತ್ತು ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಇಟ್ಟು ಸ್ವಲ್ಪ ಜೀರಿಗೆ ಮತ್ತೊಂದು ಸ್ವಲ್ಪ ಹಿಂಗು ಹಾಕಬೇಕು. ನಾನು ಇದರಲ್ಲಿ ತೋರ್ಸೋಕ್ಕೆ ಮರ್ತೋಗಿದೆ. ಸ್ವಲ್ಪ ಹಿಂಗು ಮತ್ತು ಜೀರಿಗೆ ಹುರ್ಕೊಳ್ಳಿ. ಮತ್ತು ಸಾಧಾರಣ ಒಂದು ತೆಂಗಿನಕಾಯಿ ಸ್ವಲ್ಪ ಜಾಸ್ತಿ ಇದಕ್ಕೆ ಫ್ರೆಶ್ ತುರಿದಿದ್ದ ತೆಂಗಿನಕಾಯಿಯನ್ನು ಮಿಕ್ಸಿ ಜಾರಿಗೆ ಹಾಕಿ ನೋಡಿ. ಸಾಧಾರಣ ಒಂದು ತೆಂಗಿನಕಾಯಿ ಅಷ್ಟು ಹಾಕಬೇಕಾಗತ್ತೆ ಇದಕ್ಕೆ. ಒಂದು 200 ಗ್ರಾಮ್ ಚಣಕ್ಕೆ. ಮತ್ತು ಸ್ವಲ್ಪ ಹುಳಿ ಜಾಸ್ತಿ ಅಲ್ಲ, ಖಾರನೂ ಸ್ವಲ್ಪ ತುಂಬ ಖಾರ ಆಗಬಾರ್ದು. ಸ್ವಲ್ಪ ಹುಳಿ, ಸ್ವಲ್ಪ ಹುರಿದ ಮೆಣಸು, ಮತ್ತು ನಾವು ಅದು ಹುರಿದಿರ್ತೀವಲ್ಲ ಜೀರಿಗೆ ಮತ್ತು ಹಿಂಗೆ, ಅದನ್ನು ಹಾಕ್ಕೊಂಡು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಳ್ಳಿ. ಚಣ ಒಂದು 200 ಗ್ರಾಮ್ ತೊಗೊಂಡ್ರೆ 400 ಗ್ರಾಮಷ್ಟು ಸುವರ್ಣಗೆಡ್ಡೆ ತೊಗೊಳ್ಬೇಕು, ಅದೇ ಲೆಕ್ಕ ಅದಕ್ಕೆ. ಮತ್ತು ಸ್ವಲ್ಪ ನೀರು ಹಾಕಿ ಮಿಕ್ಸಿಯಲ್ಲಿ ಮಸಾಲ ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ ಈಗ ಮಸಾಲ ಆಯಿತು. ನಾನು ಸುಜಾತ ಮಿಕ್ಸಿ ಯೂಸ್ ಮಾಡೋದು ತುಂಬ ಒಳ್ಳೆಯದಿದೆ. ಮಸಾಲ ತುಂಬ ನುಣ್ಣಗಿರಬಾರ್ದು, ತುಂಬ ತರಿನೂ ಇರಬಾರ್ದು, ಮೀಡಿಯಮ್ ಆಗಿರಬೇಕು. ಹಾಗಾಗಿ ನೋಡಿ ಈಗ ಕೈಯಲ್ಲಿ ಮುಟ್ಟಿ ನೋಡಿದರೆ ಗೊತ್ತಾಗುತ್ತೆ. ಹೀಗಿರುತ್ತೆ, ನಾನು ತೋರಿಸ್ತಾ ಇದ್ದೀನಿ. ಇಷ್ಟ ಇದ್ದರೆ ಸಾಕು. ಆಮೇಲೆ ಸೂರನ್ ಬೆಂದಿದೆಯಲ್ಲ, ಅದನ್ನು ಚೆನ್ನಾಗಿ ಬೇಯಿಸಿದ್ದು ಒಂದು ಪಾತ್ರೆಯಲ್ಲಿ ಹಾಕಿರ್ತೀವಲ್ಲ ಅದಕ್ಕೆ ಹಾಕ್ಕೊಳ್ಬೇಕು ನೋಡಿ. ಮತ್ತೆ ಗ್ಯಾಸ್ ಆನ್ ಮಾಡಿ ಪಾತ್ರೆಗೆ ಹಾಕಿದ ಮೇಲೆ ಮಸಾಲೆ ಹಾಕಿ ಮತ್ತು ಸ್ವಲ್ಪ ನೀರು ಹಾಕಿ ಮಿಕ್ಸಿಯನ್ನು ತೊಳೆದು, ಸ್ವಲ್ಪ ನೀರು ಅಂದರೆ ಸೆಮಿ ಗ್ರೇವಿ ಇರುತ್ತೆ ಇದು ಪಲ್ಯ. ತುಂಬ ತಿಕ್ಕಲ್ಲ, ತುಂಬ ತಿನ್ನಲ್ಲ, ಹಾಗಿರುತ್ತೆ ನೋಡಿ. ಹೀಗೆ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಎಲ್ಲ ಮಾಡಿದ ಮೇಲೆ ಮತ್ತು ಉಪ್ಪು ನೋಡ್ಕೊಳ್ಳಿ. ಮೊದಲು ಬೇಯಿಸುವಾಗ ಸ್ವಲ್ಪ ಹಾಕಿರ್ತೀವಿ, ಒಂದು ವೇಳೆ ಕಡಿಮೆ ಇದ್ದರೆ ನಂತರ ಹಾಕ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿ ಬರೋಕ್ಕೆ ಬಿಡಿ. ಈಗ ಒಗ್ಗರಣೆಗೆ ಒಂದು ಅದೇ ಪಾತ್ರೆ, ನಾವು ಒಗ್ಗರಣೆದು ಬಾಂಡೆ ತೊಗೊಂಡು ಮೊದಲು ಜೀರಿಗೆ ಹುರ್ಕೊಂಡಿದ್ವಲ್ಲ, ಅದೇನು ತೊಳೆಯೋ ಅವಶ್ಯಕತೆ ಇಲ್ಲ. ಅದರಲ್ಲೇ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಜೀರಿಗೆ, ಮೆಂತೆ, ಸಾಸಿವೆ, ಕರಿಬೇವು ಇಷ್ಟು ಹಾಕಬೇಕು ಒಗ್ಗರಣೆಗೆ. ನೋಡಿ ಒಗ್ಗರಣೆ ಆಯಿತು. ಒಗ್ಗರಣೆ ಆದಮೇಲೆ ಕುದಿ ಬಂದಿದ್ದು ಚಣೆಗೆಸಿ ಇರುತ್ತಲ್ಲ, ಚಣ ಮತ್ತು ಸೂರ್ನಿದ ಪಲ್ಯ, ಚಣೆಗೆಸಿ ಹೇಳಿದ್ ನಾವು ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಗಮ್ಮಂತ ಪರಿಮಳ ಬರ್ತಾಯಿದೆ ಚಣೆಗೆಸಿ. ನಿಮ್ಮ ಮನೇಲಿ ಮಾಡಿದರೆ 4 ಮನೆವರೆಗೂ ಅದ್ರ ಪರಿಮಳ ಹೋಗುತ್ತೆ, ಅಷ್ಟು ಚೆನ್ನಾಗಿದೆ. ನೀವು ಮಾಡಿ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ಓಕೆ.